ಅಂತ ಆಪ್ಷನ್ನೇ ಸರಿ ಇಲ್ಲ. ನೀವು ನರೇಂದ್ರ ಮೋದಿ ಅವರಿಗೆ ಯಾಕೆ ಅವರ ಆ ಸಾಲಲ್ಲಿ ರಾಹುಲ್ನನ್ನು ಯಾಕೆ ಕುರಿಸ್ತೀರಿ? ಮಕ್ಕಳಾಟಿಕೆ ಮಾಡ್ತಿದ್ದೀರಿ. ಒಂದು ಎಷ್ಟೋ ವರ್ಷಗಳ ನಂತರ ನಮಗೊಂದು ಭಾರತಕ್ಕೆ ಧೀಮಂತವಾದ ನಾಯಕ ಸಿಕ್ಕಿದ್ದಾನೆ. ಒಂದು ಗಾದೆ ಇದೆಯೇ, ಪುಷ್ಪೇಶು ಚಂಪಾ ನಗರೇಶು ಲಂಕಾ ಯುಷ್ಪೇಶು ರಂಭಾ ಪುರುಷೇಶು ವಿಷ್ಣು ನದೀಶು ಗಂಗಾ ನೃಪರೇಶು ರಾಮ ಕಾವ್ಯೇಶು ಮಾಗ ಕವಿಕಾಡ ದಾಸ ಹೇಳ್ಕೊಂಡು. ಒಳ್ಳೆಯ ಪುಷ್ಪಗಳಲ್ಲಿ ಚಂಪಾ ಪುಷ್ಪ ಅಂತೆ, ನದಿಗಳಲ್ಲಿ ಗಂಗೆ ಅಂತೆ, ಹಂಗೆ ಕಾವ್ಯಗಳಲ್ಲಿ ಮಾಘಾಕಾವ್ಯ ಅಂತೆ, ಕವಿಗಳಲ್ಲಿ ಕಾಳಿದಾಸ ಅಂತೆ. ನಮ್ಮ ಭಾರತ ಕಂಡ ಪ್ರಧಾನಿ ಇವರಲ್ಲಿ ನರೇಂದ್ರ ಮೋದಿಗೆ ಸಮತ್ವ ಇರುವಂತ ಈ ಪ್ರಧಾನಿಯನ್ನು ನೋಡಿಲ್ಲ. ನಾವು ಹೆಮ್ಮೆಯಿಂದ ಹೇಳಬೇಕು, ನರೇಂದ್ರ ಮೋದಿ ಅಂತ ಪ್ರಧಾನಿ ನಮಗೆ ಇನ್ನೂ ಮುಂದಿನ 10-15 ವರ್ಷಗಳ ಪಾಲಕ ಭಾರತದ ಒಳ್ಳೆಯ ಸೇನಾಧಿಪತಿ, ಧೀಮಂತ ನಾಯಕ. ನಮಗಲ್ಲ, ನಿಮ್ಮಂತ ಯುವಜನರಿಗೆ ನಾಯಕ. ಯದ್ಯದ ಆಚರತಿ ಶ್ರೇಷ್ಠ ತತ್ತತೆ ವಜರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನು ಬರ್ತದೆ. ವಾಟ್ ಎ ಗ್ರೇಟ್ ಪೀಪಲ್ ಡಸ್ ಇಟ್ ಇಸ್ ಫಾಲೋಡ್ ಬೈ ಅದರ್ಸ್ ಪೀಪಲ್ ಗೋ ಬೈ ಇಸ್ ಎಕ್ಸಾಂಪಲ್. ನೀವೆಲ್ಲ ಧೀಮಂತವಾದ ನಾಯಕ ನರೇಂದ್ರ ಮೋದಿಯನ್ನು ಅನುಕರಣೆ ಮಾಡಿಕೊಡಿ. ಭಾರತ ಬೆಳೀಬೇಕು, ಭಾರತ ಉಳಿಯಬೇಕು, ವಿಶ್ವಗುರು ಆಗಬೇಕಾದ್ರೆ ನರೇಂದ್ರ ಮೋದಿ ಅಂತ ಭೂಲೋಕದ ಇಂದ್ರ ಅವರು ಮಾಡಿದಂತಹ ಪ್ರಗತಿಗಳನ್ನು, ಭರವಸೆಗಳನ್ನು ಈಡೇರಿಸಿಲ್ಲ ಹೇಳಿಕೊಂಡು ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಒಂದು ಸಾಮಾನ್ಯ ಮನೆಯಲ್ಲಿ ಗಂಡ ಹೆಂಡತಿಗೆ ಕೊಟ್ಟವೆಲ್ಲ ಭರವಸೆಗಳನ್ನು ಈಡೇರಿಸಲಿಕ್ಕಾಗುವುದಿಲ್ಲ. ಅಂಥದ್ರಲ್ಲಿ ಭಾರತದಲ್ಲಿ 120 ಕೋಟಿ ಜನರಿದ್ದಾರೆ. ಅವರೆಲ್ಲ ಭರವಸೆಗಳನ್ನು ಈಡೇರಿಸಬೇಕು. ನಮ್ಗೆ ಇನ್ನೂ ಇಚ್ಛೆ ಇದೆಯಲ್ಲ, ನಮ್ದು ಅದು ಸಣ್ಣತನ. ಅಂತ ಧೀಮಂತ ನಾಯಕನನ್ನು ಪಡೆದುಕೊಳ್ಳಬೇಕಾದ್ರೆ ನಮ್ಮ ಈ ಕಾಲಗತಿಯಲ್ಲಿ ನಾವು ಅವರ ಆಳ್ವಿಕೆಯಲ್ಲಿ ಇರಬೇಕಾದ್ರೆ ನಮಗೆ ಭಾರತದ ಪ್ರಜೆಯನ್ನು ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ.